ಆಜಾದ್ ICS ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ನಾವು ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಥಿಂಗ್ಸ್ನ ನೋಡ್ತಾ ಇದ್ದೀವಿ. ಅದರಲ್ಲಿ ಈ ಹಿಂದೆ ಕಿಂಗ್ಡಮ್ ಮೊನೆರಾ ಬಗ್ಗೆ ಮಾತಾಡಿದ್ದೀವಿ, ಕಿಂಗ್ಡಮ್ ಪ್ರೊಟಿಸ್ಟಾ ಬಗ್ಗೆ ಕೂಡ ಮಾತಾಡಿದ್ದೀವಿ, ಕಿಂಗ್ಡಮ್ ಫಂಗೈ ಬಗ್ಗೆ ಮಾತಾಡಿದ್ದೀವಿ. ಕಿಂಗ್ಡಮ್ ಪ್ಲಾಂಟನ್ನು ನಾವು 5 ಕ್ಲಾಸ್ ಆಗಿ ಕ್ಲಾಸಿಫೈ ಮಾಡಿದ್ವಿ. ಆಲ್ಗೆ, ಬ್ರಯೋಫೈಟಾ, ಟೆರಿಡೋಫೈಟಾ, ಜಿಮ್ನೋಸ್ಪರ್ಮ್ಸ್ ಹಾಗೂ ಎಂಜಿಯೋಸ್ಪರ್ಮ್ಸ್. ಈ ಮೂರನ್ನು ನಾವು ಕ್ರಿಪ್ಟೋಗ್ಯಾಮೆ ಕೆಳಗಡೆ ಕ್ಲಾಸಿಫೈ ಮಾಡಿದ್ವಿ. ಕ್ರಿಪ್ಟೋ ಅಂದರೆ ಯಾವ ಸೀಡ್ನ ಪ್ರೊಡ್ಯೂಸ್ ಮಾಡಲ್ವೋ ಅವನ್ನ ನಾವು ಕ್ರಿಪ್ಟೋಗ್ಯಾಮೆ ಅಂತ ಕರಿತೇವೆ. ಹಾಗೆಯೇ ಇವನ್ನ ನಾವು ಫೆನರೋಗ್ಯಾಮೆ ಅನ್ನೋ ಒಂದು ಕ್ಲಾಸಿಫಿಕೇಶನಲ್ಲಿ ಇಟ್ಟಿದ್ವಿ, ಯಾಕೆಂದರೆ ಇವು ಸೀಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಹಿಂದೆ ನಾವು ಆಲ್ಗೆ ಬಗ್ಗೆ ನೋಡಿದ್ದೀವಿ, ಬ್ರಯೋಫೈಟಾ ಮತ್ತು ಟೆರಿಡೋಫೈಟಾ ಬಗ್ಗೆ ಕೂಡ ನೋಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ಜಿಮ್ನೋಸ್ಪರ್ಮ್ಸ್ ಹಾಗೂ ಎಂಜಿಯೋಸ್ಪರ್ಮ್ಸ್ನ ಡಿಸ್ಕಸ್ ಮಾಡ್ತೀವಿ. ಸೊ ಮೊದಲು ಜಿಮ್ನೋಸ್ಪರ್ಮ್ಸ್ನ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡೋಣ. ಮೊದಲು ಈ ವರ್ಡ್ನ ಡಿವೈಡ್ ಮಾಡಬೇಕು ನಾವು. ಒಂದು ಜಿಮ್ನೋ ಅನ್ನೋ ಒಂದು ವರ್ಡ್ನ ಮೀನಿಂಗ್ ನೇಕೆಡ್ ಅಂತ ಅರ್ಥ. ಇನ್ನು ಬಾಟ್ನಿನಲ್ಲಿ ಸ್ಪರ್ಮ್ಸ್ ಅಂತ ಅಂದರೆ ಸೀಡ್ಸ್ ಅಂತ ಅರ್ಥ. ಸೊ ಇವೆರಡೂ ಸೇರಿ ನೇಕೆಡ್ ಸೀಡ್ಸ್ ಅಂತ ಕರಿತೀವಿ. ಇದರ ಅರ್ಥ ಏನಪ್ಪ ಅಂದರೆ, ಮರದ ಒಂದು ಏನು ಬೀಜ ಇರುತ್ತಲ್ಲ ಗಿಡದ್ದು, ಅದು ಯಾವುದೇ ಒಂದು ಓವರಿನಲ್ಲಿ ಕವರ್ ಆಗಿರಲ್ಲ, ಸೊ ನೇಕೆಡ್ ಆಗಿರುತ್ತೆ ಅಂತ ಅರ್ಥ. ಇವಾಗ ನಾವು ಯಾವ್ದಾದ್ರು ಒಂದು ಫ್ರೂಟ್ ತೊಗೊಂಡ್ರೆ, ಲೈಕ್ ಎಕ್ಸಾಂಪಲ್ ಮ್ಯಾಂಗೋನೇ ಒಂದು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ, ಅದರ ಒಂದು ಸೀಡ್ ಏನಿರುತ್ತಲ್ಲ ಅದು ಫುಲ್ಲು ಫ್ರೂಟಿಂದ ಕವರ್ ಆಗಿರುತ್ತೆ. ಬಟ್ ಇನ್ ಕೇಸ್ ಆಫ್ ಜಿಮ್ನೋಸ್ಪರ್ಮ್ಸ್ ಇದು ಆ ಥರ ಆಗಿರಲ್ಲ, ಸೀಡು ಆಚೆನೇ ಇರುತ್ತೆ. ಇನ್ನು ಇದರ ರೂಟ್ಸ್ನ ನೋಡಿದ್ರೆ ನಾವು ರೂಟ್ಸು ಕೆಲವೊಂದು ಕಡೆ ಫಂಗೈ ಹೈಫೆ ಜೊತೆ, ಹೈಫೆ ಅಂದರೆ ಏನು ಅಂತ ನಾವು ಇವಾಗಲೇ ಫಂಗೈಯಲ್ಲಿ ನೋಡಿದ್ದೀವಿ. ಸೊ ಈ ಜಿಮ್ನೋಸ್ಪರ್ಮ್ಸ್ ಪ್ಲಾಂಟ್ಸ್ನ ಒಂದು ರೂಟ್ಸ್ ಹೈಫೆ ಜೊತೆ ಅಸೋಸಿಯೇಟ್ ಆಗಿ ಮೈಕೋರೈಸೈನ ಫಾರ್ಮ್ ಮಾಡುತ್ತೆ. ಹಾಗೆಯೇ ಇದಲ್ಲದೆ ಒಂದು ಬ್ಯಾಕ್ಟೀರಿಯಾ ಜೊತೆ ಅಸೋಸಿಯೇಟ್ ಆಗಿ ಕ್ಯಾರಲಾಯ್ಡ್ ರೂಟ್ಸ್ ಕೂಡ ಫಾರ್ಮ್ ಮಾಡುತ್ತೆ. ಇವು ನೈಟ್ರೋಜನ್ ಫಿಕ್ಸೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಬಂದರೆ ಲೀವ್ಸ್ ತಗೊಂಡ್ರೆ ಒಂದು ಸಿಂಪಲ್ ಲೀವ್ಸ್ ಇರ್ಬೋದು ಅಥವಾ ಕಾಂಪೌಂಡ್ ಲೀವ್ಸ್ ಇರ್ಬೋದು. ಏನಿದು ಸಿಂಪಲ್ ಮತ್ತು ಕಾಂಪೌಂಡ್ ಲೀವ್ಸ್ ಅಂದರೆ, ನಾವು ಒಂದು ಪ್ಲ್ಯಾಂಟ್ನ ತಗೊಂಡಾಗ ಅದಕ್ಕೆ ಈ ಎಲೆ ಡೈರೆಕ್ಟಾಗಿ ಪ್ಲ್ಯಾಂಟ್ ಜೊತೆನೇ ಈ ಥರ ಅಟ್ಯಾಚ್ ಆದಾಗ ಇದನ್ನು ನಾವು ಸಿಂಪಲ್ ಲೀವ್ಸ್ ಅಂತ ಕರಿತೀವಿ. ಇನ್ ಕೇಸ್ ಪ್ಲ್ಯಾಂಟ್ಗೆ ಲೀಫ್ ಲೆಟ್ಸ್ ಇದ್ದರೆ, ಈ ಥರ ಇದ್ದಾಗ ಇದನ್ನು ನಾವು ಕಾಂಪೌಂಡ್ ಲೀವ್ಸ್ ಅಂತ ಕರಿತೀವಿ. ಇದು ಕಾಂಪೌಂಡ್ ಲೀವ್ಸ್, ಇದು ಸಿಂಪಲ್ ಲೀವ್ಸ್. ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅನ್ಕೋತೀನಿ. ಈ ಲೀವ್ಸು ಒಂದು ಥಿಕ್ ಕ್ಯೂಟಿಕಲ್ನ ಹೊಂದಿರುತ್ತೆ ಅದರ ಮೇಲೆ. ಈ ಕಾರಣದಿಂದ ಇವೊಂದು ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಅಥವಾ ಎಕ್ಸ್ಟ್ರೀಮ್ ಕಂಡೀಷನ್ನ ವಿಚ್ಸ್ಟ್ಯಾಂಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇನ್ನು ಲೀವ್ಸ್ನ ಶೇಪ್ ನೋಡಿದ್ರೆ, ಜಿಮ್ನೋಸ್ಪರ್ಮ್ಸಲ್ಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ಶೇಪ್ ಸ್ಕೇಲಿ ಮತ್ತು ಪಾಯಿಂಟೆಡ್ ಆಗಿರುತ್ತೆ, ಲೈಕ್ ನೀಡಲ್. ಒಂದು ಸೂಜಿಯ ಆಕಾರದಲ್ಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ಇದರ ಲೀವ್ಸು ಇರುತ್ತೆ. ಇನ್ನು ಜಿಮ್ನೋಸ್ಪರ್ಮ್ಸ್ ರೀಪ್ರೊಡಕ್ಷನ್ ನೋಡಿದ್ರೆ ಇದು ಹೆಟ್ರೋಸ್ಪೋರಸ್ ಆಗಿದೆ. ಹೆಟ್ರೋಸ್ಪೋರಸ್ ಅಂದರೆ 2 ತರಹದ ಒಂದು ಸ್ಪೋರ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಒಂದು ಮೇಲ್, ಇನ್ನೊಂದು ಫೀಮೇಲ್. ಫೀಮೇಲ್ನ ನಾವು ಮೆಗಾಸ್ಪೋರ್ ಅಂತ ಕರಿತೀವಿ, ಮೇಲ್ನ ನಾವು ಮೈಕ್ರೋಸ್ಪೋರ್ ಅಂತ ಕರಿತೀವಿ. ಮೈಕ್ರೋಸ್ಪೋರ್ ಪ್ರೊಡ್ಯೂಸ್ ಮಾಡೋ ಒಂದು ಮೇಲ್ ಆರ್ಗನ್ ನಾವು ಮೈಕ್ರೋಸ್ಪೊರಾಂಜಿಯಂ ಅಂತ ಕರಿತೀವಿ. ಫೀಮೇಲ್ ಒಂದು ಸ್ಪೋರ್ಸ್ನ ಅಂದರೆ ಮೆಗಾಸ್ಪೋರ್ಸ್ನ ಪ್ರೊಡ್ಯೂಸ್ ಮಾಡೋ ಒಂದು ಆರ್ಗನ್ನ ನಾವು ಮೆಗಾಸ್ಪೊರಾಂಜಿಯಂ ಅಂತ ಕರಿತೀವಿ.
ಈ ಮೈಕ್ರೋಸ್ಪೊರಾಂಜಿಯಂ ಮೈಕ್ರೋಸ್ಪೋರ್ ಒಳಗಡೆ ಮತ್ತೆ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ನ ಪ್ರೊಡ್ಯೂಸ್ ಮಾಡ್ತಿರುತ್ತೆ. ಈ ಮೈಕ್ರೋಸ್ಪೊರಾಂಜಿಯಾದಲ್ಲಿ ಮೆಗಾಸ್ಪೋರ್ ಮದರ್ ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಇದು ಮುಂದೆ ಹೋಗಿ ಪೋಲನ್ ಗ್ರೇನ್ ಆಗುತ್ತೆ. ಇದು ಮುಂದೆ ಹೋಗಿ ಓವ್ಯೂಲ್ ಆಗುತ್ತೆ. ಸೊ ಈ ಓವ್ಯೂಲ್ ಮತ್ತು ಪೋಲನ್ ಗ್ರೇನ್ ಫ್ಯೂಸ್ ಆದಾಗ ಫರ್ಟಿಲೈಸೇಷನ್ ಪ್ರಾಸೆಸ್ ಆಗಿ, ಫರ್ಟಿಲೈಸೇಷನ್ ಅಂದರೆ ಒಂದು ಮೇಲ್ ಗ್ಯಾಮಿಟ್ ಅಂದರೆ ಒಂದು ಪೋಲನ್ ಗ್ರೇನಲ್ಲಿ ಇರುವಂತಹ ಒಂದು ಜೆನೆಟಿಕ್ ಮೆಟೀರಿಯಲ್ ಓವ್ಯೂಲ್ಗೆ ರೀಚ್ ಆದಾಗ ಅದನ್ನು ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇದಾದ ಮೇಲೆ ಒಂದು ಹೊಸ ಪ್ಲ್ಯಾಂಟ್ ಜನರೇಟ್ ಆಗುತ್ತೆ. ಸೊ ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ. ಇನ್ನೊಂದು ಸರಿ ನೋಡೋಣ ನಾವು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ. ಮೊದಲು ವರ್ಡ್ ಮೀನಿಂಗ್ನ ನಾವು ಅರ್ಥ ಮಾಡಿಕೊಂಡ್ರೆ, ಜಿಮ್ನೋ ಅಂದರೆ ನೇಕೆಡ್ ಅಂತ ಅರ್ಥ, ಸ್ಪರ್ಮ್ಸ್ ಅಂದರೆ ಸೀಡ್ಸ್ ಅಂತ ಅರ್ಥ. ಸೊ ಈ ಟೋಟಲ್ ವರ್ಡ್ನ ಮೀನಿಂಗ್ ಏನಂದರೆ ನೇಕೆಡ್ ಸೀಡ್ಸ್ ಅನ್ನೋ ಒಂದು ಮೀನಿಂಗ್ ಈ ವರ್ಡ್ಗೆ ಕೊಡ್ಬೋದು. ಇದರ ರೂಟ್ಸ್ ನೋಡಿದ್ರೆ ಒಂದು ಹೈಫೆ ಜೊತೆ, ಒಂದು ಫಂಗಲ್ ಹೈಫೆ ಜೊತೆ ಅಸೋಸಿಯೇಟ್ ಆಗಿರುತ್ತೆ ಅಥವಾ ಬ್ಯಾಕ್ಟೀರಿಯಾಸ್ ಜೊತೆ ಅಸೋಸಿಯೇಟ್ ಆಗಿರುತ್ತೆ. ಹೈಫೆ ಜೊತೆ ಅಸೋಸಿಯೇಟ್ ಆದರೆ ನಾವು ಇದನ್ನು ಮೈಕೋರೈಸೆ ಅಂತ ಕರಿತೀವಿ. ಹಾಗೆಯೇ ಬ್ಯಾಕ್ಟೀರಿಯಾಸ್ ಜೊತೆ ಅಸೋಸಿಯೇಟ್ ಆದಾಗ ರೂಟ್ಸು ಅದನ್ನ ಕ್ಯಾರಲಾಯ್ಡ್ ರೂಟ್ಸ್ ಅಂತ ಕರಿತೀವಿ. ಇವು ಅದರ ನೈಟ್ರೋಜನ್ ಫಿಕ್ಸೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನು ಲೀವ್ಸ್ಗೆ ಬಂದರೆ ಒಂದು ಸಿಂಪಲ್ ಇರ್ಬೋದು. ಸಿಂಪಲ್ಗೆ ಒಂದು ಎಕ್ಸಾಂಪಲ್, ಈ ಸ್ಟ್ರಕ್ಚರಲ್ಲಿ ಈ ಲೀವ್ಸ್ನ ನಾವು ಸಿಂಪಲ್ ಲೀವ್ಸ್ಗೆ ಎಕ್ಸಾಂಪಲ್ ತಗೋಬೋದು, ಅಥವಾ ಕಾಂಪೌಂಡ್ ಲೀವ್ಸ್ಗೆ ಈ ಒಂದು ಎಕ್ಸಾಂಪಲ್ನ ತಗೋಬೋದು. ಹಾಗೆಯೇ ಲೀವ್ಸ್ ಮೇಲೆ ಒಂದು ಥಿಕ್ ಕ್ಯೂಟಿಕಲ್ ಇರುತ್ತೆ. ಇದು ಯಾವುದಕ್ಕೆ ಹೆಲ್ಪ್ ಮಾಡುತ್ತಪ್ಪ ಅಂದರೆ ಒಂದು ಎಕ್ಸ್ಟ್ರೀಮ್ ಕಂಡೀಷನಲ್ಲೂ ಸಸ್ಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕೆ ಅಂದರೆ ಇನ್ ಕೇಸ್ ವಾಟರ್ ಅವೈಲಬಿಲಿಟಿ ಇಲ್ಲ ಅಂದರೆ ಅಲ್ಲಿ ಈ ಥಿಕ್ ಕ್ಯೂಟಿಕಲ್ ಏನಿರುತ್ತಲ್ಲ, ಇದು ಒಂದು ಟ್ರಾನ್ಸ್ಪಿರೇಷನ್ ಅನ್ನೋ ಒಂದು ಪ್ರಾಸೆಸ್, ಅಂದರೆ ನೀರು ರೂಟ್ಸಿಂದ ಟಿಪ್ ಆಫ್ ದಿ ಪ್ಲ್ಯಾಂಟ್ ಹೋಗಿ ಮುಟ್ಟುವ ಒಂದು ಪ್ರಾಸೆಸ್ನ ನಾವು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಆ ಪ್ರಾಸೆಸ್ಸಲ್ಲಿ ವಾಟರ್ ಲಾಸ್ ತುಂಬ ಆಗದೆ ಇರೋ ಥರ ನೋಡ್ಕೊಳ್ಳೋಕ್ಕೂ ಈ ಕ್ಯೂಟಿಕಲ್ ಹೆಲ್ಪ್ ಮಾಡುತ್ತೆ. ಹಾಗೆ ಲೀವ್ಸ್ನ ಶೇಪ್ ನೋಡಿದ್ರೆ ನಾವು ಮೋಸ್ಟ್ ಆಫ್ ದಿ ಟೈಮ್ಸ್ ಸ್ಕೇಲಿ ಪಾಯಿಂಟೆಡ್ ಇರುತ್ತೆ, ಲೈಕ್ ಅ ನೀಡಲ್. ಇದು ಈ ಜಿಮ್ನೋಸ್ಪರ್ಮ್ಸ್ನ ಒಂದು ಮೇಜರ್ ಕ್ಯಾರೆಕ್ಟರ್ ಕೂಡ ಆಗಿದೆ. ಇನ್ನು ಅದರ ಒಂದು ರೀಪ್ರೊಡಕ್ಷನ್ ಸಿಸ್ಟಮ್ಗೆ ಬಂದರೆ ಹೆಟ್ರೋಸ್ಪೋರಸ್ ಒಂದು ಪ್ಲ್ಯಾಂಟ್ಸ್ ಆಗಿರುತ್ತೆ. ಇದು ಹೆಟ್ರೋಸ್ಪೋರಸ್ ಅಂದರೆ ಎರಡು ತರಹದ ಸ್ಪೋರ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ, ಮೇಲ್ ಮತ್ತು ಫೀಮೇಲ್. ಮೇಲಲ್ಲಿ ಪ್ರೊಡ್ಯೂಸ್ ಆಗೋ ಸ್ಪೋರ್ಸ್ನ ನಾವು ಮೈಕ್ರೋಸ್ಪೋರ್ಸ್ ಅಂತ ಕರಿತೀವಿ. ಯಾವ ಒಂದು ರಿಪ್ರೊಡಕ್ಟಿವ್ ಆರ್ಗನ್ ಇದು ಮೈಕ್ರೋಸ್ಪೋರ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಮೈಕ್ರೋಸ್ಪೊರಾಂಜಿಯಂ. ಹಾಗೆಯೇ ಇನ್ನು ಫೀಮೇಲ್ಗೆ ಬಂದರೆ ಇಲ್ಲಿ ಮೆಗಾಸ್ಪೋರ್ಸ್ ಅಂತ ಕರಿತೀವಿ. ಇದನ್ನು ಪ್ರೊಡ್ಯೂಸ್ ಮಾಡೋ ಒಂದು ಆರ್ಗನ್ ಮೆಗಾಸ್ಪೊರಾಂಜಿಯಾ. ಈ ಮೈಕ್ರೋಸ್ಪೋರಲ್ಲಿ ಮೈಕ್ರೋಸ್ಪೋರ್ ಮದರ್ ಸೆಲ್ಸು ಪೋಲನ್ ಗ್ರೇನ್ಸ್ಗೆ ಕಾರಣ ಆಗುತ್ತೆ. ಹಾಗೆಯೇ ಈ ಮೆಗಾಸ್ಪೋರ್ ಮದರ್ ಸೆಲ್ಸ್ ಓವ್ಯೂಲ್ ಪ್ರೊಡಕ್ಷನ್ಗೆ ಹೆಲ್ಪ್ ಆಗುತ್ತೆ. ಗ್ಯಾಮಿಟ್ಸ್ ಫ್ಯೂಸ್ ಆಗುತ್ತೆ, ಅಲ್ಲಿಂದ ಝೈಗೋಟ್ ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಆದಮೇಲೆ ಝೈಗೋಟ್ ಫಾರ್ಮ್ ಆಗುತ್ತೆ. ಝೈಗೋಟ್ ಆದಮೇಲೆ ಪ್ಲ್ಯಾಂಟ್ ಫಾರ್ಮ್ ಆಗುತ್ತೆ. ಇಷ್ಟು ಇದರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನು ಕ್ಲಾಸಿಫಿಕೇಶನ್ಗೆ ಬಂದರೆ ನಾವು ಜಿಮ್ನೋಸ್ಪರ್ಮ್ಸ್ನ 3 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಯಾವ್ಯಾವುದು ಅಂದರೆ ಸೈಕೋಡಾಪ್ಸಿಡಾ ಅಂತ, ಸೈಕಾಪ್ಸಿಡಾ ಅಂತ ಕರಿತೀವಿ ನಾವು ಮೊದಲನೇ ಕ್ಲಾಸ್ನ. ಎರಡನೇ ಕ್ಲಾಸ್ನ ಕೋನಿಫೆರಾಪ್ಸಿಡಾ ಅಂತ ಕರಿತೀವಿ. ಮೂರನೇ ಕ್ಲಾಸ್ನ ನಾವು ಗ್ನೀಟಾಪ್ಸಿಡಾ ಅಂತ ಕರಿತೀವಿ. ಏನಿದು ಅಂತ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೈಕೋಡಾಪ್ಸಿಡಾಗೆ ಬಂದರೆ ಇದರಲ್ಲಿ ಒಂದು ಎಕ್ಸಾಂಪಲ್ಸ್ ಯಾವ್ಯಾವುದು ಅಂದರೆ, ಅಥವಾ ಇದರ ಮೊದಲು ಎಕ್ಸಾಂಪಲ್ಸ್ಗೆ ಮೊದಲು ನಾವು ಸೈಕ್ಯಾಸ್ ಅನ್ನೋ ಪ್ಲ್ಯಾಂಟ್ನ ಕೊಡ್ಬೋದು. ಇಲ್ಲೇನು ಈ ಡೈಗ್ರಾಮಲ್ಲಿ ಅಥವಾ ಈ ಪಿಕ್ಚರಲ್ಲಿ ಏನು ಕಾಣಿಸ್ತಿದೆಯಲ್ಲ, ಈ ಪ್ಲ್ಯಾಂಟ್ನ ನಾವು ಸೈಕ್ಯಾಸ್ ಅಂತ ಕರಿತೀವಿ. ಇವನ್ನ ನೀವು ಪಾರ್ಕಲ್ಲೆಲ್ಲ ನೋಡಿರ್ತೀರ. ಇನ್ನು ಸೈಕೋಡಾಪ್ಸಿಡಾದ ಒಂದು ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ರೆ ಸ್ಲೋ ಗ್ರೋತ್ ಇರುತ್ತೆ ಈ ಪ್ಲ್ಯಾಂಟ್ಸಲ್ಲಿ. ಇದರ ಲೀವ್ಸ್
ಫರ್ನ್ಸ್ಗೆ ಸಿಮಿಲರ್ ಆಗಿರುತ್ತೆ. ಪ್ಲಾಂಟ್ಸ್ ಅನ್ಬ್ರಾಂಚ್ಡ್ ಇರುತ್ತೆ. ಅನ್ಬ್ರಾಂಚ್ಡ್ ಅಂದರೆ ಯಾವುದೇ ಒಂದು ರೆಂಬೆ ಕೊಂಬೆಗಳು ಈ ಗಿಡಕ್ಕೆ ಇರೋದಿಲ್ಲ. ಈ ಪ್ಲಾಂಟ್ಸು ಹೆಟೆರೋಸ್ಪೋರಸ್ ಆಗಿರುತ್ತೆ, ಅಂದರೆ ಮೇಲ್ ಮತ್ತು ಫೀಮೇಲ್ ಗ್ಯಾಮಿಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಇವು ಡಯೋಯಿಷಿಯಸ್ ಪ್ಲಾಂಟ್ಸ್ ಆಗಿರುತ್ತೆ, ಅಂದರೆ ಮೋನೋಸೆಕ್ಷುವಲ್ ಪ್ಲಾಂಟ್ಸ್. ಫೀಮೇಲ್ ಪ್ಲಾಂಟೇ ಬೇರೆ ಇರುತ್ತೆ, ಮೇಲ್ ಪ್ಲಾಂಟೇ ಬೇರೆ ಇರುತ್ತೆ. ಒಂದು ಮೇಲ್ ಸ್ಪೋರ್ಸ್ ಏನಿರುತ್ತಲ್ಲ ಅದು ಬೇರೆ ಪ್ಲಾಂಟಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಫೀಮೇಲ್ ಪ್ಲಾಂಟಲ್ಲಿ ಫೀಮೇಲ್ ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರ್ಗೆ ಬಂದರೆ ಓವ್ಯೂಲ್ಸು ನೇಕೆಡ್ ಆಗಿರುತ್ತೆ. ಇನ್ನು ಇಲ್ಲೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಪ್ಪ ಅಂದರೆ ಈ ಸೈಕ್ಯಾಸ್ ಓವ್ಯೂಲ್ ಏನಿರುತ್ತಲ್ಲ ಇದು ಪ್ಲಾಂಟ್ ಕಿಂಗ್ಡಮಲ್ಲೇ ಲಾರ್ಜೆಸ್ಟ್ ಓವ್ಯೂಲ್ ಆಗಿರುತ್ತೆ. ಸೊ ಇಷ್ಟು ಸೈಕಡಾಪ್ಸಿಡಾದ ಬಗ್ಗೆ. ಇನ್ನೊಂದ್ಸರಿ ಹೇಳೋದಾದ್ರೆ ಪ್ಲಾಂಟ್ಸ್ ಗ್ರೋತ್ ತುಂಬ ಸ್ಲೋ ಇರುತ್ತೆ. ಲೀವ್ಸ್ ಸ್ಟ್ರಕ್ಚರ್ ಏನಿರುತ್ತಲ್ಲ ಅದು ಫನ್ಸ್ ಥರ ಇರುತ್ತೆ, ಅಂದರೆ ಈ ಥರ ಇರುತ್ತೆ. ಹಾಗೆಯೇ ಪ್ಲಾಂಟ್ಸು ಅನ್ಬ್ರಾಂಚ್ಡ್ ಆಗಿರುತ್ತೆ. ಈ ಗಿಡ ತಗೊಂಡ್ರೆ ಈ ಥರ ಬ್ರಾಂಚಸ್ ಏನೂ ಇರಲ್ಲ, ಜಸ್ಟ್ ಒಂದು ನಾರ್ಮಲ್ ರೆಗ್ಯುಲರ್ ಗ್ರೋತ್ ಇರುತ್ತೆ. ಹಾಗೆಯೇ ಸ್ಪೋರ್ ಪ್ರೊಡಕ್ಷನ್ನಲ್ಲಿ ಇದು ಹೆಟ್ರೋಸ್ಪೋರಸ್ ಪ್ಲಾಂಟ್ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ, ಅಂದರೆ ಮೇಲ್ ಮತ್ತು ಫೀಮೇಲ್ ಸ್ಪೋರ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಇನ್ನು ಇದರ ಒಂದು ಓರಿಯೆಂಟೇಷನ್ ನೋಡ್ರೆ ಡಯೋಶಿಯಸ್ ಆಗಿರುತ್ತೆ, ಅಂದರೆ ಮೋನೋಸೆಕ್ಷುವಲ್ ಪ್ಲಾಂಟ್ ಅಂತ. ಇನ್ ದ ಸೆನ್ಸ್ ಫೀಮೇಲ್ ಪ್ಲಾಂಟ್ ಬೇರೆ ಇರುತ್ತೆ, ಮೇಲ್ ಪ್ಲಾಂಟ್ ಬೇರೆ ಇರುತ್ತೆ. ಇನ್ನು ಓವಿಲ್ಸ್ ನೇಕೆಡ್ ಇರುತ್ತೆ. ಸೈಕ್ಯಾಸ್ ಓವಿಲ್ನ ನಾವು ಲಾರ್ಜೆಸ್ಟ್ ಓವಿಲ್ ಇನ್ ದಿ ಪ್ಲಾಂಟ್ ಫ್ಯಾಮಿಲಿ ಅಂತ ಕೂಡ ಕರಿತೀವಿ. ಇಷ್ಟು ಸೈಕೆಡಾಪ್ಸಿಡಾ ಬಗ್ಗೆ. ಇನ್ನು ನೆಕ್ಸ್ಟ್ ಕೋನಿಫೆರಾಪ್ಸಿಡಾದ ಬಗ್ಗೆ ನೋಡೋಣ. ಇದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ನಾವು ಪೈನಸ್ ಟ್ರೀ ಬಗ್ಗೆ ಮಾತಾಡ್ಬೋದು. ಈ ಒಂದು ಕ್ಲಾಸ್ ಕೆಳಗಡೆ ಈ ಟ್ರೀ ನೋಡಿದ್ರೇ ಹೇಳ್ಬೋದು ಕಾನಿಫರ್ ಟ್ರೀಸ್ ಇರುತ್ತೆ ಅಂತ. ಇದಕ್ಕೆ ನಾವು ಕಾನಿಫರ್ ಅಂತ ಏನಕ್ಕೆ ಕರಿತೀವಿ ಅಂದರೆ ಈ ಒಂದು ಶೇಪ್ ಏನಿದೆಯಲ್ಲ ಪ್ಲ್ಯಾಂಟ್ ಕೋನ್ ಶೇಪಲ್ಲಿ ಇರೋದ್ರಿಂದ ಇದನ್ನು ನಾವು ಕಾನಿಫರಸ್ ಟ್ರೀಸ್ ಅಂತ ಕೂಡ ಕರಿತೀವಿ. ಹಾಗೆಯೇ ಇವು ಕೋನ್ ಬೇರಿಂಗ್ ಅಂತ ಕೂಡ ಕರಿತೀವಿ. ಇದರ ಒಂದು ಸ್ಟೆಮ್ಮು ಉಡಿ ಆಗಿರುತ್ತೆ, ಅಂದರೆ ಉಡಿ ಸ್ಟ್ರಕ್ಚರ್ ಯಾವುದಪ್ಪ ಅಂದರೆ ಕ್ಸೈಲಮ್. ಬಾರ್ಕ್ ಏನಿರುತ್ತಲ್ಲ, ಅಂದರೆ ಇದನ್ನ ಒಂದು ಗಿಡ ತಗೊಂಡ್ರೆ ಇದ್ರ ಒಳಗಡೆ ಒಂದು ಸ್ಟ್ರಕ್ಚರ್ ಇರುತ್ತೆ, ಹಾಗೆ ಇದನ್ನ ಕವರ್ ಮಾಡೋ ಒಂದು ಸ್ಟ್ರಕ್ಚರು ಇದು ಬಾರ್ಕ್ ಅಂತ ಕರಿತೀವಿ. ಇದು ಒಂದು ಫ್ಲೋಯಮ್ ಪಾರ್ಟ್ ಅಂತ ಕರಿತೀವಿ. ಸೊ ಇದರ ಒಂದು ಸ್ಟೆಮ್ ಏನಿರುತ್ತಲ್ಲ ಉಡಿಯಾಗಿರುತ್ತೆ. ಲೀವ್ಸು ಸಿಂಪಲ್ ಮತ್ತು ನೀಡಲ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಇನ್ನು ಈ ಪ್ಲ್ಯಾಂಟ್ಸು ಮೋನೋಯಿಷಿಯಸ್ ಆಗಿರುತ್ತೆ. ಮೇಲ್ ಮತ್ತು ಫೀಮೇಲ್ ಪ್ಲ್ಯಾಂಟ್ ಅಂತ ಏನು ಸಪ್ರೇಟ್ ಆಗಿರಲ್ಲ, ಎರಡೂ ಸ್ಪೋರ್ ಪ್ರೊಡಕ್ಷನ್ನು ಒಂದೇ ಪ್ಲ್ಯಾಂಟಲ್ಲಿ ಆಗ್ತಾ ಇರುತ್ತೆ. ಈ ಕೋನಿಫೆರಾಪ್ಸಿಡಾದ ಒಂದು ಕ್ಲಾಸಲ್ಲಿ ಬರುವಂತಹ ಪ್ಲ್ಯಾಂಟ್ಸು ಲಾರ್ಜೆಸ್ಟ್ ಇನ್ ದಿ ವರ್ಲ್ಡ್ ಆಗಿರುತ್ತೆ. ಎಕ್ಸಾಂಪಲ್ ರೆಡ್ ವುಡ್ ಟ್ರೀ ಆಗಿರ್ಬೋದು, ಸಿಕೋಯಾ ಆಗಿರ್ಬೋದು. ಈ ಪ್ಲ್ಯಾಂಟ್ಸು ಒನ್ ಆಫ್ ದಿ ಲಾರ್ಜೆಸ್ಟ್ ಪ್ಲ್ಯಾಂಟ್ಸ್ ಇನ್ ದಿ ಪ್ಲ್ಯಾಂಟ್ ಕಿಂಗ್ಡಮ್ ಅಂತ ಕೂಡ ಕರಿತೀವಿ. ಇನ್ನೊಂದ್ಸರಿ ನೋಡೋದಾದ್ರೆ ಇವನ್ನ ನಾವು ಕೋನಿಫರ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ, ಅಂದರೆ ಒಂದು ಕೋನ್ ಸ್ಟ್ರಕ್ಚರ್ ಇರುತ್ತೆ ಅಂತ ಈ ಥರ ಕರಿತೀವಿ. ಇನ್ನು ಇದರ ಸ್ಟೆಮ್ ವುಡಿ ಸ್ಟ್ರಕ್ಚರ್ ಇರುತ್ತೆ, ಅಂದರೆ ಕ್ಸೈಲಮ್ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುತ್ತೆ. ಲೀವ್ಸು ಸಿಂಪಲ್ ಇರುತ್ತೆ ಹಾಗೂ ನೀಡಲ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಇದ್ರ ಜೊತೆ ಥಿಕ್ ಕ್ಯೂಟಿಕಲ್ ಕೂಡ ಇರುತ್ತೆ. ಯಾಕೆ ಇರುತ್ತೆ ಅಂತ ಹೇಳಿದ್ದೀನಿ. ಸೊ ಅದರ ಒಂದು ವಾಟರ್ ಲೆವೆಲ್ನ ಮೇಂಟೈನ್ ಮಾಡೋಕ್ಕೆ ಅಥವಾ ಒಂದು ಹಾರ್ಶ್ ಕಂಡೀಷನಲ್ಲಿ ಸಸ್ಟೈನ್ ಮಾಡೋಕ್ಕೆ ಈ ಥರದ ಒಂದು ಥಿಕ್ ಕ್ಯೂಟಿಕಲ್ ಲೀವ್ಸ್ ಮೇಲೆ ಇರುತ್ತೆ. ಇನ್ನು ಅದರ ಒಂದು ಓರಿಯೆಂಟೇಷನ್ ನೋಡಿದ್ರೆ ಮೋನೋಯಿಷಿಯಸ್ ಪ್ಲ್ಯಾಂಟ್ ಆಗಿರುತ್ತೆ, ಅಂದರೆ ಬೋತ್ ಮೇಲ್ ಮತ್ತು ಫೀಮೇಲ್ ಒಂದು ಸ್ಪೋರ್ಸು ಒಂದೇ ಪ್ಲ್ಯಾಂಟಲ್ಲಿ ಆಗ್ತಾ ಇರುತ್ತೆ. ಇನ್ನು ಈ ಕೋನಿಫೆರಾಪ್ಸಿಡಾಗೆ ಒಂದು ಸೇರ್ಕೊಳ್ಳುವಂತಹ ಪ್ಲ್ಯಾಂಟ್ಸು ಲಾರ್ಜೆಸ್ಟ್ ಪ್ಲ್ಯಾಂಟ್ಸ್ ಇನ್ ದಿ ವರ್ಲ್ಡ್ ಕೂಡ ಆಗಿರುತ್ತೆ. ಸೊ ಇದು ಕೋನಿಫೆರಾಪ್ಸಿಡಾ ಬಗ್ಗೆ. ಇನ್ನು ಗ್ನೀಟಾಪ್ಸಿಡಾ ನೋಡೋಣ. ಈ ಕ್ಲಾಸ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಗ್ನೀಟಮ್. ಈ ಕ್ಲಾಸ್ ಕೆಳಗಡೆ ಅಂದರೆ ಗ್ನೀಟಾಪ್ಸಿಡಾ ಕೆಳಗಡೆ ಏನೇನು ಪ್ಲ್ಯಾಂಟ್ಸ್ಗಳು ಬರುತ್ತಲ್ಲ ಅವು ಸ್ಮಾಲ್ ಟ್ರೀಸಿಂದ ವುಡಿ ಕ್ಲೈಂಬರ್ಸ್ ಕೂಡ ಆಗಿರ್ಬೋದು. ಕ್ಲೈಂಬರ್ಸ್ ಅಂದರೆ
ಬಳ್ಳಿಗಳು ಅಂತ ಕರಿತೀವಿ. ಇನ್ನು ಇದರ ಒಂದು ಲೀವ್ಸ್ನ ನೋಡಿದ್ರೆ ಸಿಂಪಲ್ ಆಗಿ ಇರುತ್ತೆ. ಸಿಂಪಲ್ ಅಂದರೆ ನಾವು ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಒಂದು ಪ್ಲ್ಯಾಂಟ್ಗೆ ಡೈರೆಕ್ಟ್ ಆಗಿ ಒಂದೇ ಲೀವ್ಸ್ ಅಟ್ಯಾಚ್ ಆಗಿದ್ರೆ ಅದನ್ನ ನಾವು ಸಿಂಪಲ್ ಲೀಫ್ ಅಂತ ಕರಿತೀವಿ. ಈ ಥರ ಪ್ಲ್ಯಾಂಟ್ಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿದ್ರೆ ಸಿಂಪಲ್ ಲೀಫ್ ಅಂತ ಕರಿತೀವಿ. ಇನ್ನು ಇದರ ಓರಿಯಂಟೇಷನ್ ನೋಡಿದ್ರೆ ಡಯೋಯಿಷಿಯಸ್ ಆಗಿರುತ್ತೆ. ಅಂದರೆ ಮೇಲ್ ಮತ್ತು ಫೀಮೇಲ್ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಅಲ್ಲಿ ಬೆಳೆಯುತ್ತೆ. ಅಂದರೆ ಒಂದು ಮೇಲ್ ಪ್ಲ್ಯಾಂಟ್ ಅಂತ ಇರುತ್ತೆ, ಇನ್ನೊಂದು ಫೀಮೇಲ್ ಪ್ಲ್ಯಾಂಟ್ ಅಂತ ಇರುತ್ತೆ. ಅವು ಸಪ್ರೇಟ್ ಆಗಿ ಗ್ರೋ ಆಗ್ತಾ ಇರುತ್ತೆ. ಹಾಗೇನೆ ಇದರಿಂದ ಪ್ರೊಡ್ಯೂಸ್ ಆಗುವಂತಹ ಒಂದು ಸೀಡ್ಸ್ ಅಂದರೆ ಓವ್ಯೂಲ್ ಫರ್ಟಿಲೈಸ್ ಆದಮೇಲೆ ಸೀಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಡೈಕಾಟಿಲಿಡಾನ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಅಂದರೆ ಈ ಸೀಡ್ನ ನಾವು ಸ್ಪ್ಲಿಟ್ ಮಾಡಿದ್ರೆ 2 ಈಕ್ವಲ್ ಹಾಫ್ಸ್ ಆಗಿ ಈ ಥರ ಡಿವೈಡ್ ಆಗುತ್ತೆ. ಸೊ ಇದನ್ನ ನಾವು ಡೈಕಾಟಿಲಿಡಾನ್ ಅಂತ ಕೂಡ ಕರಿತೀವಿ. ಈ ಗ್ನೀಟಾಪ್ಸಿಡಾನ ನಾವು ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಏಂಜಿಯೋಸ್ಪರ್ಮ್ಸ್ ಕೂಡ ಅಂತ ಕರಿತೀವಿ. ಸೊ ಇದಕ್ಕೆ ಬಿಲಾಂಗ್ ಆಗುವಂಥ ಒಂದು ಪ್ಲ್ಯಾಂಟ್ಸು ಸ್ಮಾಲ್ ಟ್ರೀಸ್ ಇಂದ ವುಡನ್ ಕ್ಲೈಂಬರ್ಸ್ ವರೆಗೂ ಇರುತ್ತೆ. ಹಾಗೆಯೇ ಲೀವ್ಸ್ ತುಂಬ ಸಿಂಪಲ್ ಆಗಿರುತ್ತೆ. ಇದರ ಓರಿಯಂಟೇಷನ್ ಡಯೋಯಿಷಿಯಸ್ ಅಂದರೆ ಮೇಲ್ ಮತ್ತು ಫಿಮೇಲ್ ಪ್ಲ್ಯಾಂಟ್ಸ್ ಸಪ್ರೇಟ್ ಇರುತ್ತೆ. ಸೀಡ್ಸ್ ಅಥವಾ ಓವ್ಯೂಲ್ ಡೈಕಾಟಿಲಿಡಾನ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಇದನ್ನು ನಾವು ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಏಂಜಿಯೋಸ್ಪರ್ಮ್ಸ್ ಅಂತ ಕೂಡ ಕರಿತೀವಿ. ಸೊ ಇಷ್ಟು ಗ್ನೀಟಾಪ್ಸಿಡಾ ಬಗ್ಗೆ. ಸೊ ಒಂದು ರೀಕ್ಯಾಪ್ ಅಂದರೆ ಏನೇನು ಇಲ್ಲಿವರೆಗೂ ಓದಿದ್ವಿ ಅಂತ ನೋಡಿದ್ರೆ ಇಲ್ಲಿವರೆಗೂ ನಾವು ಜಿಮ್ನೋಸ್ಪರ್ಮ್ಸ್ ಬಗ್ಗೆ ಓದಿದ್ದೀವಿ. ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಅದರ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಹಾಗೇನೆ ಕ್ಲಾಸಿಫಿಕೇಶನ್ನ ನೋಡಿದ್ದೀವಿ. ಕ್ಲಾಸಿಫಿಕೇಶನ್ಸ್ಗೆ ಒಂದು ಎಕ್ಸಾಂಪಲ್ಸ್ ಕೊಟ್ಟು ಅದರ ಒಂದು ಕೀ ಕ್ಯಾರೆಕ್ಟರ್ಸ್ನ ಕೂಡ ನೋಡಿದ್ದೀವಿ. ಸೊ ಇಷ್ಟು ಜಿಮ್ನೋಸ್ಪರ್ಮ್ಸ್ ಬಗ್ಗೆ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಏಂಜಿಯೋಸ್ಪರ್ಮ್ಸ್ನ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡೋಣ. ಸೊ ಮುಂಚೆನೆ ನಾವು ಜಿಮ್ನೋಸ್ಪರ್ಮ್ಸ್ಗೆ ನೋಡಿದ ಥರ ಇದರ ಒಂದು ಮೀನಿಂಗ್ನ ಕೂಡ ಅರ್ಥ ಮಾಡ್ಕೊಳ್ಳೋಣ. ಫಸ್ಟು ಏಂಜಿಯೋ ಅಂದರೆ ಕವರ್ಡ್ ಅಂತ ಅರ್ಥ. ಸ್ಪರ್ಮ್ಸ್ ಅಂದರೆ ನಾವು ಆವಾಗಲೇ ನೋಡಿದ ಥರ ಸೀಡ್ಸ್ ಅಂತ ಕರಿತೀವಿ. ಸೊ ಇವೆರಡನ್ನು ಮಿಕ್ಸ್ ಮಾಡಿ ನಾವು ಇದನ್ನು ಕವರ್ಡ್ ಸೀಡ್ಸ್ ಅಂತ ಕೂಡ ಹೇಳ್ತೀವಿ. ಸೊ ಇವು ಡಿಪ್ಲಾಯ್ಡ್ ಪ್ಲ್ಯಾಂಟ್ಸ್ ಕೂಡ ಆಗಿರುತ್ತೆ. ಡಿಪ್ಲಾಯ್ಡ್ ಅಂದರೆ ಕ್ರೋಮೋಸೋಮ್ ನಂಬರ್ 2n ಅಂತ ಕರಿತೀವಿ. ಅಂದರೆ 2 ಸೆಟ್ ಆಫ್ ಕ್ರೋಮೋಸೋಮ್ಸು ಪ್ರೆಸೆಂಟ್ ಇರುತ್ತೆ. ಹಾಗೆಯೇ ಇದರ ಒಂದು ಡಾಮಿನೆಂಟ್ ಫೇಸ್ ಸ್ಪೋರೋಫೈಟ್ 2n ಇದ್ರೆ ಸ್ಪೋರೋಫೈಟ್ ಅಂತ ಕೂಡ ನಾವು ಈ ಹಿಂದೆನೆ ಡಿಸ್ಕಸ್ ಕೂಡ ಮಾಡಿದ್ದೀವಿ. ಇದು ಡಾಮಿನೆಂಟ್ ಸ್ಟೇಜ್ ಆಗಿರುತ್ತೆ. ಸೈಲಮ್ ಮತ್ತು ಫ್ಲೋಯಮ್ ಅಂದರೆ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅದು ಫುಲ್ ಡೆವಲಪ್ ಆಗಿರುತ್ತೆ. ಯಾವ ರೀತಿ ಅಂದರೆ ವ್ಯಾಸ್ಕ್ಯುಲರ್ ಬಂಡಲ್ಸ್ ಆಗಿ ಡೆವಲಪ್ ಆಗಿರುತ್ತೆ. ಈ ಪ್ಲ್ಯಾಂಟ್ಸು ಫ್ಲವರ್ ಬೇರಿಂಗ್ ಪ್ಲ್ಯಾಂಟ್ಸ್ ಕೂಡ ಆಗಿರುತ್ತೆ. ಫ್ಲವರ್ ಬೇರಿಂಗ್ ಅಂದರೆ ಈ ಪ್ಲ್ಯಾಂಟ್ಸ್ಗಳು ಹೂವುಗಳನ್ನು ಬಿಡುತ್ತೆ. ಸೊ ಏಂಜಿಯೋಸ್ಪರ್ಮ್ಸ್ನ ಒಂದು ಮೇನ್ ಫೀಚರ್ಸ್ ಅಂದರೆ ಇದು ಫ್ಲವರ್ ಬೇರಿಂಗ್ ಪ್ಲ್ಯಾಂಟ್ಸ್ ಅನ್ನೋದು. ಇದರಲ್ಲಿ ಯಾವ್ಯಾವ ರೀತಿಯ ಪ್ಲ್ಯಾಂಟ್ಸ್ನ ನಾವು ಕ್ಲಾಸಿಫೈ ಮಾಡ್ಕೋತೀವಿ ಅಂದರೆ ಒಂದು ಹೈಡ್ರೋಫೈಟ್ಸ್, ಅದರ ಒಂದು ಹ್ಯಾಬಿಟ್ಯಾಟ್ ಬೇಸಿಸ್ ಮೇಲೆ ನಾವು ಹೈಡ್ರೋಫೈಟ್ಸ್ ಅಂತ ಡಿವೈಡ್ ಮಾಡ್ಕೋತೀವಿ. ಇವು ನಮಗೆ ವಾಟರ್ ಇರುವಂತಹ ಅಥವಾ ವಾಟರ್ ಒಳಗಡೆ ಬೆಳೆಯುವಂತಹ ಪ್ಲ್ಯಾಂಟ್ಸ್ ಆಗಿರುತ್ತೆ. ಎಕ್ಸಾಂಪಲ್ ಹೈಡ್ರಿಲ್ಲಾನ ನಾವು ತಗೋಬಹುದು. ಇನ್ನು ಹ್ಯಾಬಿಟ್ಯಾಟ್ ಮೇಲೆ ಕ್ಲಾಸಿಫೈ ಮಾಡೋದಾದ್ರೆ ನೆಕ್ಸ್ಟ್ ಕ್ಲಾಸ್ನ ನಾವು ಝೀರೋಫೈಟ್ಸ್ ಅಂತ ಕರಿತೀವಿ. ಸೊ ಇವು ಡೆಸರ್ಟ್ ಥರದ ಒಂದು ಏರಿಯಾನಲ್ಲಿ ಕಾಣಸಿಗುತ್ತೆ. ಎಕ್ಸಾಂಪಲ್ ಒಪಂಚಿಯಾ. ಇನ್ನು ಮೀಸೋಫೈಟ್ಸ್ನ ನಾವು ಥರ್ಡ್ ಕ್ಲಾಸ್ ಅಂತ ಡಿಫ್ರೆನ್ಶಿಯೇಟ್ ಮಾಡ್ಕೋತೀವಿ. ಇವು ಒಂದು ಮೀಡಿಯಂ ಅಂದರೆ ಲ್ಯಾಂಡ್ ಮೇಲೇ ಸಿಗುತ್ತೆ, ಬಟ್ ಸ್ವಲ್ಪ ಅವೈಲಬಿಲಿಟಿ ಆಫ್ ವಾಟರ್ ಇದ್ರೆ ಆ ಥರದ ಒಂದು ಹ್ಯಾಬಿಟ್ಯಾಟ್ ಅಲ್ಲಿ ಕೂಡ ಇವು ಸಸ್ಟೈನ್ ಆಗುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ಕೋಕೋನಟ್ ತಗೋಬಹುದು ಅಥವಾ
ನೀಮ್ ತಗೋಬಹುದು. ಈ ತರಹದ ಒಂದು ಪ್ಲಾಂಟ್ಸು ಮೀಸೋಫೈಟ್ಸ್ ಕೆಳಗಡೆ ಬರುತ್ತೆ. ಇನ್ನು ಹ್ಯಾಲೋಫೈಟ್ಸ್ ಅಂತ ಕೂಡ ನಾವು ಕ್ಲಾಸಿಫೈ ಮಾಡ್ತೀವಿ 4th ಕ್ಲಾಸ್ನ ಬೇಸ್ಡ್ ಆನ್ ಅದರ ಒಂದು ಹ್ಯಾಬಿಟ್ಯಾಟ್. ಹ್ಯಾಬಿಟ್ಯಾಟ್ ಅಂದರೆ ಅದು ಒಂದು ಬೆಳೆಯುವ ಜಾಗ. ಹ್ಯಾಲೋಫೈಟ್ಸ್ ಇವು ಸಾಲ್ಟ್ ಕಂಟೆಂಟ್ ಎಲ್ಲಿ ಜಾಸ್ತಿ ಇರುತ್ತೋ ಆ ಜಾಗದಲ್ಲೂ ಕೂಡ ಸಸ್ಟೈನ್ ಆಗುತ್ತೆ. ಎಕ್ಸಾಂಪಲ್ ರೈಜೋಫೋರಾ. ನೀವು ಮ್ಯಾಂಗ್ರೋವ್ಸ್ ಪ್ಲಾಂಟ್ಸ್ ಅಲ್ಲೂ ಕೂಡ ಇದನ್ನ ನೋಡ್ಬೋದು. ಇನ್ನು ಎಪಿಫೈಟ್ಸ್, ಇವು ನಿಮಗೆ ಒಂದು ದೊಡ್ಡ ಮರದ ಮೇಲೆ ಒಂದು ಚಿಕ್ಕ ಗಿಡಗಳು ಇರುತ್ತಲ್ಲ, ಅದಕ್ಕೆ ನಾವು ಎಪಿಫೈಟ್ಸ್ ಅಂತ ಕರಿತೀವಿ. ಇದಕ್ಕೆ ಒಂದು ಎಕ್ಸಾಂಪಲ್ಸ್ ಅಂದರೆ ವ್ಯಾಂಡ. ಸೊ ಇಷ್ಟು ತರಹದ ನಾವು ಕ್ಲಾಸಿಫಿಕೇಶನ್ ನೋಡ್ಕೋತೀವಿ ಬೇಸ್ಡ್ ಆನ್ ಹ್ಯಾಬಿಟ್ಯಾಟ್. ಇನ್ನೊಂದು ಮೇನ್ ಫೀಚರ್ ಇದ್ರದ್ದು ಈ ಏಂಜಿಯೋಸ್ಪರ್ಮ್ಸ್ ಅಂದರೆ ಡಬಲ್ ಫರ್ಟಿಲೈಸೇಷನ್ ಅನ್ನೋ ಒಂದು ಪ್ರಾಸೆಸ್ ಆಗುತ್ತೆ. ಹಾಗೇನೆ ಟ್ರಿಪಲ್ ಫ್ಯೂಷನ್ ಅನ್ನೋ ಒಂದು ಪ್ರಾಸೆಸ್ ಕೂಡ ಇಲ್ಲಿ ಆಗುತ್ತೆ. ಸೊ ಈ ಟ್ರಿಪಲ್ ಫ್ಯೂಷನ್ ಇಂದ 3 ನಂಬರ್ ಅಂದರೆ 3 ಟೈಮ್ಸ್ ಆಫ್ ದಿ ಕ್ರೋಮೋಸೋಮ್ಸ್ ನಂಬರ್ ಇರುತ್ತೆ. ಹಾಗೇನೆ ಇಲ್ಲಿ ಡಬಲ್ ಫರ್ಟಿಲೈಸೇಷನ್ ಅಲ್ಲಿ ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಪ್ರೊಡ್ಯೂಸ್ ಆಗುತ್ತೆ. ಈ ಡಬಲ್ ಫರ್ಟಿಲೈಸೇಷನ್ ಇಂದ ಝೈಗೋಟ್ ಫಾರ್ಮ್ ಆದಾಗ ಅದರ ಕ್ರೋಮೋಸೋಮ್ ನಂಬರ್ ಕೂಡ ಡಿಪ್ಲಾಯ್ಡ್ ಆಗಿ ಇರುತ್ತೆ. ಇನ್ನು ಟ್ರಿಪ್ಲಾಯ್ಡ್ ಆಗಿ ಎಂಡೋಸ್ಪರ್ಮ್ನ ಒಂದು ಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ. ಸೊ ಇಷ್ಟು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಮೇನ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನೊಂದ್ಸರಿ ನೋಡೋದಾದ್ರೆ ಇದರ ಒಂದು ಲಿಟ್ರಲ್ ಮೀನಿಂಗ್ ಏನಪ್ಪಾ ಅಂದ್ರೆ ಕವರ್ಡ್ ಸೀಡ್ಸ್ ಅಂತ. ಏಂಜಿಯೋಸ್ಪರ್ಮ್ಸ್ ಅಂದ್ರೆ ಕವರ್ಡ್ ಸೀಡ್ಸ್ ಅಂತ ಅರ್ಥ. ಹಾಗೇನೆ ಇವು ಒಂದು ಡಿಪ್ಲಾಯ್ಡ್ ಕ್ರೋಮೋಸೋಮ್ಸ್ ನಂಬರ್ ಇರುತ್ತೆ ಇದರ ಒಂದು ಸೆಲ್ ಅಲ್ಲಿ. ಸೊ ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇದೆ ಅಂದ್ರೆ ಇದು ಸ್ಪೋರೋಫೈಟ್ ಸ್ಟೇಜ್ ಅಲ್ಲಿ ಇರುತ್ತೆ ಅಂತ. ಇದು ಒಂದು ಡಾಮಿನೆಂಟ್ ಫೇಸ್ ಕೂಡ ಆಗಿರುತ್ತೆ. ಕ್ಸೈಲಮ್ ಮತ್ತು ಫ್ಲೋಯಮ್ ವೆಲ್ ಡೆವಲಪ್ ಆಗಿರುತ್ತೆ, ಅಂದ್ರೆ ಒಂದು ವ್ಯಾಸ್ಕ್ಯುಲರ್ ಸಿಸ್ಟಮ್ ತುಂಬಾ ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ಇವನ್ನ ನಾವು ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂತ ಕೂಡ ಕರಿತೀವಿ. ಇನ್ನು ಫ್ಲವರ್ ಬೇರಿಂಗ್ ಪ್ಲಾಂಟ್ಸ್ ಆಗಿರುತ್ತೆ. ನಮಗೆ ಏಂಜಿಯೋಸ್ಪರ್ಮ್ಸ್ ಬಿಟ್ರೆ ಬೇರೆ ಒಂದು ಪ್ಲಾಂಟ್ ಕ್ಲಾಸಿಫಿಕೇಶನ್ಸ್ ಅಂದ್ರೆ ಬೇರೆ ಒಂದು ಕ್ಲಾಸ್ನ ಪ್ಲಾಂಟ್ಸ್ ಅಲ್ಲಿ ಯಾವುದೇ ತರಹದ ಫ್ಲವರ್ಸ್ ಕಾಣಸಿಗಲ್ಲ. ಸೊ ಇದೊಂದು ಯೂನಿಕ್ ಫೀಚರ್ ಆಗಿರುತ್ತೆ ಏಂಜಿಯೋಸ್ಪರ್ಮ್ಸ್. ಹಾಗೇನೆ ಡಬಲ್ ಫರ್ಟಿಲೈಸೇಷನ್ ಮತ್ತು ಟ್ರಿಪಲ್ ಫ್ಯೂಷನ್ ಇವು ಕೂಡ ಈ ಏಂಜಿಯೋಸ್ಪರ್ಮ್ಸ್ ನ ಒಂದು ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ಡಬಲ್ ಫರ್ಟಿಲೈಸೇಷನ್ ಆದ್ಮೇಲೆ ಇಲ್ಲಿ ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇದ್ರೆ ಟ್ರಿಪಲ್ ಫ್ಯೂಷನ್ ಆದಾಗ ಟ್ರಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಜನರೇಟ್ ಆಗುತ್ತೆ. ಈ ಟ್ರಿಪಲ್ ಫ್ಯೂಷನ್ ಆಗಿರುವಂತ ಒಂದು ಸೆಲ್ಸ್ ಎಂಡೋಸ್ಪರ್ಮ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಡಬಲ್ ಫರ್ಟಿಲೈಸೇಷನ್ ಇಂದ ಝೈಗೋಟ್ ಡೆವಲಪ್ ಆಗುತ್ತೆ. ಇನ್ನು ನಾವು ಅದರ ಒಂದು ಈ ಏಂಜಿಯೋಸ್ಪರ್ಮ್ಸ್ ಒಂದು ಹ್ಯಾಬಿಟ್ಯಾಟ್ ಆಧಾರದ ಮೇಲೆ 5 ಕ್ಲಾಸ್ ಆಗಿ ನಾವು ಪ್ಲಾಂಟ್ಸ್ ನ ಡಿವೈಡ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಕ್ಲಾಸಿಫಿಕೇಶನ್ ನೋಡೋದಾದ್ರೆ ನಾವು ಇದರ ಒಂದು ರೂಟ್ ಸಿಸ್ಟಮ್ ಅಥವಾ ಅದರ ಒಂದು ಧಾನ್ಯಗಳ ಮೇಲೆ 2 ಕ್ಲಾಸ್ ಆಗಿ ಡಿವೈಡ್ ಮಾಡ್ತೀವಿ ನಾವು ಏಂಜಿಯೋಸ್ಪರ್ಮ್ಸ್ ನ. ಒಂದು ಡೈಕಾಟಿಲಿಡಮ್, ಹಾಗೆ ಎರಡನೆಯದು ಮೊನೊಕಾಟಿಲಿಡಮ್. ಸೊ ಈ ತರವಾಗಿ ನಾವು 2 ಕ್ಲಾಸ್ ಆಗಿ ಡಿವೈಡ್ ಮಾಡ್ತೀವಿ. ಇದರ ಒಂದು ಫೀಚರ್ಸ್ ನ ನೋಡೋದಾದ್ರೆ ನಾವು ಮೊನೊಕಾಟ್ಸ್ ಅಲ್ಲಿ ಏನು ಎಂಬ್ರಿಯೋದಲ್ಲಿ ಒಂದು ಲೀಫ್ ಲೈಕ್ ಸ್ಟ್ರಕ್ಚರ್ ಮಾತ್ರ ಇರುತ್ತೆ ಅದರ ಸೀಡ್ಸ್ ಅಲ್ಲಿ. ಹಾಗೇನೆ ಡೈಕಾಟ್ಸ್ ಅಲ್ಲಿ ನೋಡಿದ್ರೆ ನಮಗೆ 2 ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಅದರ ಸೀಡ್ ಒಳಗಡೆ ಕಾಣಿಸುತ್ತೆ. ಅಥವಾ ನಾವು ಸೀಡ್ ನ ನೋಡಿದ್ರೆ 2 ಭಾಗವಾಗಿ ಸ್ಪ್ಲಿಟ್ ಆಗುತ್ತೆ ಡೈಕಾಟ್ಸ್ ಅಲ್ಲಿ. ಇನ್ನು ರೂಟ್ ಸಿಸ್ಟಮ್ ನೋಡಿದ್ರೆ ಒಂದು ಸ್ಟ್ರಕ್ಚರ್ ಅಲ್ಲೇ ಗೊತ್ತಾಗೋದು ನಿಮಗೆ ಇದೊಂದು ಬ್ರಾಂಚ್ಡ್ ಸ್ಟ್ರಕ್ಚರ್ ಆಗಿರುತ್ತೆ. ಬಟ್ ಮೊನೊಕಾಟು ಅಂದ್ರೆ ಮೊನೊಕಾಟಿಲಿಡಾನ್ಸು ಒಂದೊಂದೇ ಇಂಡಿವಿಜುವಲ್ ಆಗಿ ಡೆವಲಪ್ ಆಗಿರುತ್ತೆ. ಇದು ಒಂದು ಡಿಫ್ರೆನ್ಸ್ ಆಯಿತು. ಹಾಗೆಯೇ ಅದರ ಫೀಚರ್ಸ್ ಕೂಡ ಆಯಿತು. ಇನ್ನು ಮೊನೊಕಾಟ್ಸ್ ಲೀವ್ಸ್ನ ತಗೊಂಡ್ರೆ ಈ ಥರ ಸಿಂಗಲ್ ಆಗಿ ಡೆವಲಪ್ ಆಗಿರುತ್ತೆ. ಇದಕ್ಕೆ
ಈ ಥರ ಪ್ಯಾರಲಲ್ ಆಗಿ ಈ ಥರ ವೇನ್ಸ್ ಡೆವಲಪ್ ಆಗಿರುತ್ತೆ. ಇನ್ನು ನಾವು ಡೈಕಾಟ್ಸ್ ಪ್ಲಾಂಟ್ಸ್ ತಗೊಂಡ್ರೆ ಈ ಥರ ವೇನ್ ಡೆವಲಪ್ ಆಗಿದ್ರೆ ಈ ಥರ ಅದಕ್ಕೆ ಒಂದು ವೇನ್ಸ್ ಮತ್ತೆ ಡೆವಲಪ್ ಆಗಿರುತ್ತೆ. ಇದನ್ನು ನಾವು ರೆಟಿಕ್ಯುಲೇಟ್ ಅಂತ ಕೂಡ ಕರಿತೀವಿ ಅಥವಾ ನೆಟ್ ಲೈಕ್ ಲೀವ್ಸ್ ಅಂತ ಕೂಡ ಕರಿತೀವಿ. ಇನ್ನು ವ್ಯಾಸ್ಕ್ಯುಲರ್ ಬಂಡಲ್ಸ್ ಅರೇಂಜ್ಮೆಂಟ್ ಅಂದರೆ ಕ್ಸೈಲಮ್ ಮತ್ತು ಫ್ಲೋಯಮ್ ಅರೇಂಜ್ಮೆಂಟ್ ರಿಂಗ್ ಲೈಕ್ ಸ್ಟ್ರಕ್ಚರಲ್ಲಿ ಇರುತ್ತೆ ಡೈಕಾಟಿಲಿಡಾನ್ಸ್ ಅಲ್ಲಿ. ಬಟ್ ಮೊನೊಕಾಟ್ಸ್ ಅಲ್ಲಿ ಅದು ಇರ್ರೆಗ್ಯುಲರ್ ಆಗಿ ಅರೇಂಜ್ಮೆಂಟ್ ಆಗಿರುತ್ತೆ. ಇದನ್ನ ನಾವು ಇಲ್ಲೇ ಅಬ್ಸರ್ವ್ ಮಾಡ್ಬೋದು, ಸ್ಕ್ಯಾಟರ್ ಆಗಿರೋ ಒಂದು ತರ ಕಾಣಿಸುತ್ತೆ. ಇನ್ನು ಫ್ಲವರ್ ಸ್ಟ್ರಕ್ಚರ್ ನೋಡಿದ್ರೆ ನಾವು ಡೈಕಾಟಿಲಿಡಾನ್ಸ್ ಅಲ್ಲಿ ಮಲ್ಟಿಪಲ್ಸ್ ಆಫ್ 5 ಅಥವಾ 4 ಸ್ಟ್ರಕ್ಚರ್ ಅಲ್ಲಿ ಸೆಪಲ್ಸ್ ಮತ್ತು ಪೆಟಲ್ಸ್ ಇರುತ್ತೆ. ಇನ್ ಕೇಸ್ ಆಫ್ ಮೊನೊಕಾಟ್ಸ್ ಇಲ್ಲಿ ಮಲ್ಟಿಪಲ್ ಆಫ್ 3 ಅಂದ್ರೆ 3 ಅಥವಾ 6 ಅಥವಾ 9 ಈ ತರಹದ ನಂಬರ್ಸ್ ಅಲ್ಲಿ ಈ ಒಂದು ಪೆಟಲ್ಸ್ ದಳಗಳು, ಹೂವಿನ ದಳಗಳು ಇರುತ್ತೆ. ಇನ್ನು ಪೋಲನ್ ಸ್ಟ್ರಕ್ಚರ್ ತಗೊಂಡ್ರೆ ನಾವು ಮೊನೊಕಾಟ್ ಅಲ್ಲಿ ಒಂದೇ ಒಂದು ಗೆರೆ ತರ ಒಂದು ಸ್ಟ್ರಕ್ಚರ್ ಇರುತ್ತೆ. ಅದೇ ಡೈಕಾಟಿಲಿಡಾನ್ ಅಲ್ಲಿ 3 ಆ ತರದ ಸ್ಟ್ರಕ್ಚರ್ಸ್ ಡೆವಲಪ್ ಆಗಿರುತ್ತೆ. ಇನ್ನು ಮೊನೊಕಾಟ್ಸ್ಗೆ ಒಳ್ಳೆ ಎಕ್ಸಾಂಪಲ್ ಅಂದ್ರೆ ವೀಟ್ ಆಗಿರ್ಬೋದು, ರೈಸ್ ಆಗಿರ್ಬೋದು, ಈ ತರದ ಒಂದು ಗ್ರಾಸ್ ಫ್ಯಾಮಿಲಿಗೆ ಯಾವ್ಯಾವ ಬಿಲಾಂಗ್ ಆಗುತ್ತಲ್ಲ ಎಲ್ಲ ಮೊನೊಕಾಟ್ಸ್ ಕೆಳಗಡೆ ನಾವು ತಗೋತೀವಿ. ಎಕ್ಸಾಂಪಲ್ ಶುಗರ್ ಕೇನ್ ಕೂಡ ಆಗಿರ್ಬೋದು. ಇನ್ನು ಡೈಕಾಟ್ಸ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ಸ್ ಅಂದ್ರೆ ಸನ್ಫ್ಲವರ್ ಅಥವಾ ಮ್ಯಾಂಗೋ, ಈ ತರದ ಒಂದು ಪ್ಲಾಂಟ್ಸ್ ಅನ್ನು ನಾವು ಡೈಕಾಟಿಲಿಡಾನ್ಸ್ ಅಲ್ಲಿ ಕ್ಲಾಸಿಫೈ ಮಾಡ್ತೀನಿ. ಸೊ ಅದರ ಒಂದು ಫೀಚರ್ಸ್ ಅರ್ಥ ಆಗಿದೆ ಅನ್ಕೋತೀನಿ. ಫೀಚರ್ಸ್ ಅಲ್ಲದೆ ಇದೇ ಕೂಡ ನಿಮಗೆ ಡಿಫ್ರೆನ್ಸಸ್ ಕೂಡ ಅರ್ಥ ಮಾಡಿಸುತ್ತೆ ಮೊನೊಕಾಟ್ಸ್ ಮತ್ತು ಡೈಕಾಟ್ಸ್ ಬಗ್ಗೆ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಏನೇನು ಓದಿದ್ವಿ ಅಂತ ಅಂದರೆ ಜಿಮ್ನೋಸ್ಪರ್ಮ್ಸ್ ಬಗ್ಗೆ ಓದಿದ್ವಿ, ಏಂಜಿಯೋಸ್ಪರ್ಮ್ಸ್ ಬಗ್ಗೆ ಓದಿದ್ವಿ. ಜಿಮ್ನೋಸ್ಪರ್ಮ್ಸ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಕ್ಲಾಸಿಫಿಕೇಶನ್, ಏಂಜಿಯೋಸ್ಪರ್ಮ್ಸ್ನ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಕ್ಲಾಸಿಫಿಕೇಶನ್ನ ನೋಡಿದ್ದೀವಿ. ಸೊ ಇಷ್ಟು ಫುಲ್ ಪ್ಲಾಂಟ್ ಕಿಂಗ್ಡಮ್ ಬಗ್ಗೆ ಇವತ್ತಿಗೆ ಮುಗೀತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಆದರೆ ಒಂದು ಫ್ಲವರ್ ಸ್ಟ್ರಕ್ಚರ್ ಮತ್ತು ಇಂಪಾರ್ಟೆಂಟ್ ಪ್ಲಾಂಟ್ ಸ್ಟ್ರಕ್ಚರ್ಸ್ನ ನಾವು ನೋಡೋಕ್ಕೆ ಟ್ರೈ ಮಾಡೋಣ. ಇವತ್ತಿನ ಕ್ಲಾಸು ಇಲ್ಲಿಗೆ ಮುಗೀತು. ಸೊ ಇನ್ನು ಮುಂದಿನ ವಿಡಿಯೋ ಲೆಕ್ಚರಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.